ಇಂಡಿಯಾ ವರ್ಸಸ್ ಶ್ರೀಲಂಕಾ T20 ಸೀರೀಸ್ ಫಸ್ಟ್ ಮ್ಯಾಚ್ನಲ್ಲಿ ಶ್ರೀಲಂಕಾ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಟೀಮ್ ಇಂಡಿಯಾ ಬ್ಯಾಟಿಂಗ್ಗೆ ಕಣಕ್ಕಿಳಿದಿತ್ತು. ಆದರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಲಿಸ್ಟ್ ನೋಡೋಣ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಂಥ ನಮ್ಮ ಸೂರ್ಯಕುಮಾರ್ ಯಾದವ್ 26 ಬಾಲಲ್ಲಿ 58 ರನ್ ಹೊಡೆದಿದ್ದಾರೆ. ಆದರೆ ಇವರಿಗೆ ಹಾಫ್ ಸೆಂಚುರಿ 28ನೇದು ಇಂಟರ್ನ್ಯಾಷನಲ್ನಲ್ಲಿ. ಹಾಗೆ ರಿಷಬ್ ಪಂತ್ ಅವರು 33 ಬಾಲಲ್ಲಿ 49 ರನ್ ಬಾರಿಸಿದ್ದಾರೆ. ಒಳ್ಳೆ ಬ್ಯಾಟಿಂಗೇ ಆಡಿದ್ದಾರೆ. ಆದರೆ SSV ಜೈಸ್ವಾಲ್ ಅವರು 21 ಬಾಲಲ್ಲಿ 40 ರನ್ ಬಾರಿಸಿದ್ದಾರೆ. ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು. ಹಾಗೆ ಶುಭ್ಮನ್ ಗಿಲ್ ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ಆದರೆ ಶ್ರೀಲಂಕಾ ಬೌಲಿಂಗ್ ಬಂದರೆ ಮತೀಶ್ ಪತಿರಾನ ಅವರು ಒಳ್ಳೆ ಬೌಲಿಂಗನ್ನೇ ಹಾಕಿದ್ದಾರೆ. 4 ಓವರಲ್ಲಿ 40 ರನ್ ಕೊಟ್ಟು 4 ವಿಕೆಟ್ ಪಡೆದಿದ್ದಾರೆ. ಹಾಗೆ ಹಸಿರಂಗ ಅವರು 4 ಓವರ್ ಹಾಕಿ 28 ರನ್ ಕೊಟ್ಟು 1 ವಿಕೆಟ್ ಪಡೆದಿದ್ದಾರೆ. ಹಾಗೆ ಮಧುಶಂಕ ಅವರು 3 ಓವರ್ ಹಾಕಿ 45 ರನ್ ಕೊಟ್ಟು 1 ವಿಕೆಟ್ ಪಡೆದಿದ್ದಾರೆ. ಫ್ರೆಂಡ್ಸ್, ಇದು ಇಂಡಿಯಾ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಶ್ರೀಲಂಕಾದಾಯಿತು. ಫ್ರೆಂಡ್ಸ್, ಇಲ್ಲಿ ಶ್ರೀಲಂಕಾ ಬ್ಯಾಟಿಂಗು ಮತ್ತು ಇಂಡಿಯಾದ ಬೌಲಿಂಗ್ ಬಗ್ಗೆ ನಾವು ಇದ್ರ ಬಗ್ಗೆ ಮಾತಾಡೋಣ. ನಿಶಾಂಕ ಅವರು 48 ಬಾಲಲ್ಲಿ 79 ರನ್ ಬಾರಿಸಿದ್ದಾರೆ. ಎಂಥ ನಾಕ್ ಆಡಿದ್ರು ಇವರು. ನಿಶಾಂಕ್ ಅವರು ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟರು. ನಮ್ಮ ಇಂಡಿಯಾದವ್ರಿಗೆ ಕೈ ಚೆಲ್ಲಾಗಿತ್ತು. ಆದರೆ ಇವರು ವಿಕೆಟ್ ಪಡೆದ ನಾವು ಕಮ್ಬ್ಯಾಕ್ ಮಾಡಿದೆವು. ಆದರೆ ಕುಶಲ್ ಮೆಂಡಿಸ್ ಅವರು 27 ಬಾಲಲ್ಲಿ 45 ರನ್ ಬಾರಿಸಿದರು. ಕುಶಲ್ ಪೆರೇರಾ ಅವರು 14 ಬಾಲಲ್ಲಿ 20 ರನ್, ಕೇವಲ ಇಷ್ಟು ಹೈಯೆಸ್ಟ್ ಬ್ಯಾಟಿಂಗ್ ರನ್ಸ್ ಮಾಡಿದವರು. ಆದರೆ ನಮ್ಮ ಬೌಲಿಂಗ್ ಬಂದರೆ ರಿಯಾನ್ ಪರಾಗ್ ಅವರು 1 ಓವರ್ನಲ್ಲಿ 1.2 ಬಾಲಲ್ಲಿ 3 ವಿಕೆಟ್ ಪಡೆದು 5 ರನ್ ಕೊಟ್ಟಿದ್ದಾರೆ. ಆದರೆ ಹರ್ಷದೀಪ್ ಸಿಂಗ್ ಅವರು 3 ಓವರ್ ಹಾಕಿ 24 ರನ್ ಕೊಟ್ಟು 2 ವಿಕೆಟ್ ಪಡೆದಿದ್ದಾರೆ. ಅಕ್ಷರ್ ಪಟೇಲ್ 4 ಓವರಲ್ಲಿ 38 ರನ್ ಕೊಟ್ಟು 2 ವಿಕೆಟ್ ಪಡೆದಿದ್ದಾರೆ. ಇಲ್ಲಿ ಗೇಮ್ ಚೇಂಜ್ ಹೇಗಾಗಿದೆಪ್ಪ ಅಂದರೆ ಅಕ್ಷರ್ ಪಟೇಲ್ ಮಾಡಿದ್ದೆಲ್ಲ. ಶ್ರೀಲಂಕಾ ಅವರು 1 ವಿಕೆಟ್ ಬಿದ್ದ ಮೇಲೆ ಪಾರ್ಟ್ನರ್ಶಿಪ್ ಅವ್ರದ್ದು 140 ತನಕ ಬಂದಿತ್ತು. ಆದರೆ ನಮ್ಮ ಆ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಿದ್ದೇ ಅಕ್ಷರ್ ಪಟೇಲ್. ತದನಂತರ ಕೈ ಹಿಡಿದಿದ್ದು ರಿಯಾನ್ ಪರಾಗ್ ಅವರು 3 ವಿಕೆಟ್ ಪಡೆದು ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯಾ ನೀಡಿದ್ದೆ. ಆದರೆ ನಮ್ಮ ಇಂಡಿಯಾ 213 ರನ್ ಟಾರ್ಗೆಟ್ ಕೊಟ್ಟರೆ ಅವರು ಕೇವಲ 170 ರನ್ ಹೊಡೆದಿದ್ದಾರೆ. ಆದರೆ ನಮ್ಮ ಭಾರತ 43 ರನ್ನಲ್ಲಿಂದ ಗೆದ್ದಾಯಿತು. ಒಳ್ಳೆ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟವಾದರೆ ನಿಮಗೆ ಶೇರ್ ಮಾಡಿ, ಲೈಕ್